ಇಲೇರಿ ತೇಲುತ್ತಿದೆ ಹುಡುಗಿ ಎದೆ ಬಂತೋ ಪ್ರಣಯ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮನು ಎಡಿಟಿಂಗ್ ಸ್ಟುಡಿಯೋ. ಸೊ ಫ್ರೆಂಡ್ಸ್, ಪ್ರಿಯಲ್ ನೋಡಿದ್ರಲ್ಲ, ಒಂದು ಒಳ್ಳೆ ಟ್ರೆಂಡಿಂಗಲ್ಲಿರೋ ಲಿರಿಕ್ಸ್ ವಿಡಿಯೋನ ಯಾವ ಥರ ಕ್ರಿಯೇಟ್ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ವಿಡಿಯೋ ಡೆಡಿಕೇಟ್ ಯಾವುದಂದರೆ, ಸೊ ಇವಾಗ ಎಲ್ಲ ಕಡೆ ಮಳೆ ಆಗ್ತಿದೆಯಲ್ಲ, ಸೊ ಅದಕ್ಕೋಸ್ಕರ ಮಳೆಗೆ ಡೆಡಿಕೇಟ್ ಆಗಿ ಯಾವ ಥರ ವಿಡಿಯೋ ಕ್ರಿಯೇಟ್ ಮಾಡೋದಂತ ಹೇಳ್ಕೊಡ್ತೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಜಸ್ಟ್ ಫ್ರೆಂಡ್ಸ್, ನೀವು ಮೊದಲೇದಾಗಿ ನೀವು ಅಲರ್ಟ್ ಮೆಷನ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ನಂತರ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿದರೆ, ಸೊ ನಿಮಗೆ ಡಿಸ್ಟ್ರಿಬ್ಯೂಷನಲ್ಲಿ ಒಂದು ಫುಲ್ ಪ್ರಾಜೆಕ್ಟ್ ಲಿಂಕ್ ಹಾಕಿರ್ತೀನಿ. ಸೊ ಇದೆ ಅದು. ಸೊ ಅದನ್ನ ಅದರಲ್ಲಿ ಎಫೆಕ್ಟ್ ಇರುತ್ತೆ. ಸೊ ಅದು ಆಮೇಲೆ ಯೂಸ್ ಆಗುತ್ತೆ. ಸೊ ಗೊತ್ತಾಗುತ್ತೆ ನಿಮಗೆ. ಸೊ ಅದನ್ನ ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡ್ಕೊಂಡ್ರೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಂಡು, ಸೊ 9:16 ಇಟ್ಕೊಂಡು ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಮಾಡಿದ ನಂತರ ಇವಾಗ ಏನು ಮಾಡ್ಬೇಕಂದ್ರೆ, ಯಾವ ಸಾಂಗ್ನ ಮಳೆ ಡೆಡಿಕೇಟ್ ಆಗಿ ಒಂದು ಸಾಂಗ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ನಾವು ವಿಡಿಯೋದಲ್ಲಿದೆ. ಸೊ ಅದನ್ನೇ ಎಕ್ಸ್ಟ್ರಾಕ್ಟ್ ಆಡಿಯೋ ಮಾಡ್ಕೊಳ್ತೀನಿ. ನೋಡಿ, ಎಕ್ಸ್ಟ್ರಾಕ್ಟ್ ಆಡಿಯೋ ಮಾಡ್ಕೋತೀನಿ. ಸೊ ಇವಾಗ ನೀವು ರ್ಯಾಂಡಮ್ ಆಗಿ ಒಂದು 10 ಸೆಕೆಂಡ್ ಬಿಟ್ಟು, 8 ಸೆಕೆಂಡ್ ಬಿಟ್ಟು ಒಂದೊಂದು ವಿಡಿಯೋನ ಆ್ಯಡ್ ಮಾಡಬೇಕು. ಸೊ ಈ ಥರ ಜಸ್ಟ್ 10 ಸೆಕೆಂಡು, ಸೊ 8 ಸೆಕೆಂಡು, ಸೊ ಈ ಥರ ಒಂದು ರ್ಯಾಂಡಮ್ ಆಗಿ ನೀವು ಒಂದು 3 KPM ಆ್ಯಡ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡು ನಂತರ ಮೀಡಿಯಮ್ ಕ್ಲಿಕ್ ಮಾಡಿಕೊಂಡು, ಸೊ ಮಳೆಗೆ ಡೆಡಿಕೇಟ್ ಆಗಿರೋ ವಿಡಿಯೋಸ್ ಮತ್ತು ಮಳೆಗೆ ಡೆಡಿಕೇಟ್ ಆಗಿರೋ ವಿಡಿಯೋಸ್ನೇ ನೀವು ಆ್ಯಡ್ ಮಾಡ್ಕೊಳ್ಬೇಕು. ಸೊ ಆ ವಿಡಿಯೋಸ್ ಎಲ್ಲಿ ಸಿಗ್ತಾವಂದರೆ, ಸೊ ಪಿಂಟ್ರೆಸ್ಟ್ ಆ್ಯಪಲ್ಲಿ ಸಿಗುತ್ತೆ. ಸೊ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇವಾಗ ಜಸ್ಟ್ ನಾವು 3 ವಿಡಿಯೋಸ್ ಇದೆ. ಸೊ ಅದನ್ನ ಯಾವ ಥರ ಎಡಿಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಇದನ್ನ ವಿಡಿಯೋ ಎಲ್ಲಿ ಫಸ್ಟ್ KPM ಎಲ್ಲಿ, ಸೊ ಅಲ್ಲಿವರೆಗೂ ಈ ಥರ ಕಟ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ವಿಡಿಯೋನ ಮೀಡಿಯಮಾಗಿ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ವಿಡಿಯೋನ ಆ್ಯಡ್ ಮಾಡ್ಕೊಳ್ಳಿ. ಸೊ ಅದು KPM ಎಲ್ಲಿವರೆಗೂ, ಸೊ ಅಲ್ಲಿ ಕಟ್ ಮಾಡ್ಕೊಂಡು ಮತ್ತೆ ಮೀಡಿಯಮಾಗಿ ಕ್ಲಿಕ್ ಮಾಡಿಕೊಂಡು ಮತ್ತೊಂದು ವಿಡಿಯೋನ ಈ ಥರ ಆ್ಯಡ್ ಮಾಡ್ಕೊಳ್ಳಿ. ಸೊ ಲಾಸ್ಟ್ KPM ಎಲ್ಲಿವರೆಗೂ ಇದೆ ನೋಡಿ, ಸೊ ಅಲ್ಲಿವರೆಗೂ ಈ ಥರ ಕಟ್ ಮಾಡ್ಕೊಳ್ಳಿ. ಸೊ ಸಾರಿ ಫ್ರೆಂಡ್ಸ್, ಈ ವಿಡಿಯೋ ಅಲ್ಲ ಅದು. ಸೊ ಮತ್ತೆ ಯಾವ ಬೇರೆ ವಿಡಿಯೋ ಇದೆ. ಸೊ ಫ್ರೆಂಡ್ಸ್ ನೋಡಿ ಇದೆ. ಸೊ ಇದನ್ನ ಈ ಥರ ಆ್ಯಡ್ ಮಾಡ್ಕೋತೀನಿ. ನೋಡಿ ಈ ಥರ ಆ್ಯಡ್ ಮಾಡ್ಕೊಂಡ್ರೆ ಇವಾಗ ಏನು ಮಾಡ್ಬೇಕಂದ್ರೆ ನೀವು, ಸೊ ಪ್ರತಿಯೊಂದು ಫೋಟೋದು ಬ್ಲೆಂಡಿಂಗ್ ಆ್ಯಂಡ್ ಒಪಾಸಿಟಿ ಹೋಗಿ ಇದನ್ನ ಫೋಟೋ ಇಟ್ಕೋಬೇಕು. ಸೊ ನಿಮಗೆ ಮೇಲೆ ಟೆಕ್ಸ್ಟ್ ಕಾಣಬೇಕಲ್ಲ ಚೆನ್ನಾಗಿ, ಸೊ ಅದಕ್ಕೋಸ್ಕರ ಇದನ್ನ ಫೋಟೋ ಇಟ್ಕೋಬೇಕು. ಸೊ ಎಲ್ಲ ಲೇಯರ್ನೂ ಕೂಡ ನೀವು ಫೋಟೋನೇ ಇಟ್ಕೊಳ್ಳಿ. ಸೊ ಇಟ್ಕೊಂಡ ನಂತರ ಇವಾಗ ಏನು ಮಾಡ್ಬೇಕಂದ್ರೆ, ಇವಾಗ ಸೊ ಫಸ್ಟ್ ಲೈನ್ ಇದೆ ನೋಡಿ, ಸೊ ಮುಗಿಲ. ಸೊ ಪ್ಲಸ್ ಕ್ಲಿಕ್ ಮಾಡಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು, ಸೊ ಇಲ್ಲಿ ಮುಗಿಲ ಅಂತ ಟೈಪ್ ಮಾಡಬೇಕು. ಮುಗಿಲ ಅಂತ ಟೈಪ್ ಮಾಡಿಕೊಂಡು, ಸೊ ಮೇಲೆ ಸೆಂಟರ್ ಕ್ಲಿಕ್ ಮಾಡಿಕೊಂಡು ರಾಬರ್ಟ್ ರೆಗ್ಯುಲರಲ್ಲಿ ಮಾರ್ನಿಂಗ್ ರಿಟರ್ನ್ ಅಂತ ಏನೋ ಪಾಯಿಂಟ್ ಇದೆ. ಸೊ ಅದನ್ನ ಆ್ಯಡ್ ಮಾಡಿಕೊಂಡು, ಸೊ ಇಲ್ಲಿ ಕಲರ್ನ ವೈಟ್ ಇಟ್ಕೊಳ್ಳಿ. ಸೊ ಇಟ್ಕೊಂಡು ನಂತರ ಇದನ್ನ ಸೈಜ್ ಸ್ವಲ್ಪ ದೊಡ್ಡದು ಮಾಡಿಕೊಂಡು, ಸೊ ಮಾಡ್ಕೊಂಡು ಫಸ್ಟ್ ಲೈನ್ ಎಲ್ಲಿ ಎಂಡ್ ಆಗುತ್ತೆ ನೋಡಿ. ಸೊ ನೆಕ್ಸ್ಟ್ ಲೈನ್ ಅದೇ ಲೇಯರ್ನ ಕಾಪಿ ಮಾಡ್ಕೊಂಡು ಮತ್ತೆ ಫೇಸ್ ಮಾಡಿಕೊಂಡು ಹೇಗಲ್ಲ, ಸೊ ಹೇಗಲ್ಲ ಅಂತಿದೆ. ಸೊ ಅದನ್ನ ಇಲ್ಲಿ ಟೈಪ್ ಮಾಡ್ಕೋತೀನಿ, ಹೇಗಲ್ಲ. ಸೊ ಈ ಥರ ಟೈಪ್ ಮಾಡ್ಕೊಂಡು ಮಸ್ಟ್ ಇದು ಲೈನ್ ಎಲ್ಲಿ ಎಂಡ್ ಆಗುತ್ತೆ ನೋಡಿ. ಸೊ ಇಲ್ಲಿ ಎಂಡ್ ಆಗುತ್ತೆ. ಸೊ ಅದನ್ನೇ ಲೇಯರ್ನ ಪೇಸ್ಟ್ ಮಾಡಿಕೊಂಡು, ಸೊ ಮೇಲೇರಿ ಸೊ ಈ ಥರ ಟೈಪ್ ಮಾಡಿಕೊಂಡು ಮತ್ತೆ ಇಲ್ಲಿ KPM ಲೈನ್ ಎಲ್ಲಿ ಎಂಡ್ ಆಗುತ್ತೆ ನೋಡಿ. ಸೊ ಇಲ್ಲಿ KPM ಆ್ಯಡ್ ಮಾಡಬೇಕು. ಸೊ ಇಲ್ಲಿ ಎಂಡ್ ಆಗುತ್ತೆ. ಸೊ ಇಲ್ಲಿ ಕಟ್ ಮಾಡಿಕೊಂಡು ಮತ್ತೆ ಪೇಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಲೈನ್ ಇದೆ. ಸೊ ಅದನ್ನ ಟೈಪ್ ಮಾಡಬೇಕು, ತೇಲುತ್ತಿದೆ. ಸೊ ಈ ಥರ ಟೈಪ್ ಮಾಡಿಕೊಂಡು, ಸೊ ಇಲ್ಲೇನೆ ಲೈನ್ ಎಲ್ಲಿವರೆಗೂ ಇರುತ್ತೆ ನೋಡಿ. ಸೊ ಇಲ್ಲಿವರೆಗೂ ಇರುತ್ತೆ. ಸೊ ಇದನ್ನ ಇಷ್ಟು ಥರ KPM ಆ್ಯಡ್ ಮಾಡಿಕೊಂಡು ಇಲ್ಲಿವರೆಗೂ ಇಡ್ತೀನಿ. ಸೊ ಇಟ್ಟ ನಂತರ ನೆಕ್ಸ್ಟ್ ಕೂಡ ಲೈನ್ ಇರುತ್ತೆ. ಸೊ ಅದನ್ನ ನೀವು ಟೈಪ್ ಮಾಡ್ಕೊಳ್ಳಿ. ವಿಡಿಯೋ ಲೆಂತ್ ಆಗುತ್ತೆ ಅಂದರೆ ಜಸ್ಟ್ ನಿಮಗೆ ಎಷ್ಟು ಸೆಕೆಂಡ್ ತೋರಿಸ್ತಿದೆ ಏನಂದರೆ ಜಸ್ಟ್ ಒಂದು 7 ಸೆಕೆಂಡ್ ತೋರಿಸ್ತೀನಿ. ಸೊ ನೆಕ್ಸ್ಟ್ ನಿಮ್ಮದು ಲೈನ್ಸ್ ಇರುತ್ತಿಲ್ಲ. ಸೊ ಟೈಪ್ ಮಾಡ್ಕೊಳ್ಳಿ. ಗೊತ್ತಾಗಿರ್ಬೋದು ಅನ್ಕೋತೀನಿ ಯಾವ ಥರ ಟೈಪ್ ಮಾಡ್ಕೋದಂತ. ಸೊ ಆಗಿದ ನಂತರ ಸೊ ಮತ್ತೆ ಇವಾಗ ಜಸ್ಟ್ ಬ್ಯಾಕ್ ಬಂದ್ಬಿಡ್ಬೇಕು ನೀವು. ಸೊ ಪ್ರಾಜೆಕ್ಟ್ ಕೊಟ್ಟಿರ್ತೀನಿ ಅಂತ ಹೇಳ್ತೀನಲ್ಲ, ಇಂಪೋರ್ಟ್ ಮಾಡಿರೋ ಪ್ರಾಜೆಕ್ಟ್ನ ಓಪನ್ ಮಾಡಿಕೊಂಡು ನೀವು ಮೊದಲೇದಾಗಿ ಸೊ ವಿಡಿಯೋದಲ್ಲಿರೋ ಎಫೆಕ್ಟ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಆಲ್ ಎಫೆಕ್ಟ್ ಮಾಡ್ಕೊಂಡು ಮತ್ತೆ ಬ್ಯಾಕ್ ಬಂದು
ಸೊ ಮಾಡ್ತಿರೋ ಪ್ರಾಜೆಕ್ಟ್ಗೆ ಹೋಗಿ ಸೊ ಎಲ್ಲ ವಿಡಿಯೋಗಳಿಗೂ ಕೂಡ ನಾವು ಎಫೆಕ್ಟ್ನ ಆ್ಯಡ್ ಮಾಡ್ಕೋಬೇಕು. ಈ ಥರ ನೋಡಿ, ಫ್ಯಾಕ್ಟಲ್ ವ್ಯಾರ್ಪ್ ಅನ್ನೋ ಒಂದು ಎಫೆಕ್ಟ್ ತುಂಬ ಟ್ರೆಂಡಿಂಗಲ್ಲಿದೆ. ಸೊ ಅದು ಆ್ಯಡ್ ಆಗಿರುತ್ತೆ. ಸೊ ನೆಕ್ಸ್ಟ್ ವಿಡಿಯೋಗೆ ಬಂದು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಡಿಟೇಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪೇಸ್ಟ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಒಂದು ಎಷ್ಟು ವಿಡಿಯೋಸ್ ಇದೆ ಸೊ ಅಷ್ಟಕ್ಕೂ ಕೂಡ ಈ ಥರ ಎಫೆಕ್ಟ್ನ ಆ್ಯಡ್ ಮಾಡಬೇಕು. ಜಸ್ಟ್ ಮತ್ತೆ ಬ್ಯಾಕ್ ಬಂದು ಸೊ ಮತ್ತೆ ಹೋಗಿ ಸೊ ಲಿರಿಕ್ಸ್ ಎಫೆಕ್ಟ್ ನಾವು ಕಾಪಿ ಮಾಡ್ಕೋಬೇಕು. ನೋಡಿ ಇಲ್ಲಿದೆ. ಮತ್ತೆ ಬ್ಯಾಕ್ ಬಂದು ಸೊ ಮಾಡ್ತಿರೋ ಪ್ರಾಜೆಕ್ಟ್ಗೆ ಹೋಗಿ ಸೊ ಎಲ್ಲ ಲೇಯರ್ಗೂ ಕೂಡ ಈ ಥರ ಪೇಸ್ಟ್ ಮಾಡಬೇಕು. ಟೆಕ್ಸ್ಟ್ ಲೇಯರ್ಗೆ ಮಾತ್ರ ಪೇಸ್ಟ್ ಮಾಡಬೇಕು. ಅಲ್ಲಿ ಗ್ಲೋ ಎಫೆಕ್ಟು ಹಾಗೆ ಎಲ್ಲ ಎಫೆಕ್ಟು ಆ್ಯಡ್ ಆಗಿರುತ್ತೆ. ನೋಡಿ ಫ್ರೆಂಡ್ಸ್, ಈ ಮಳೆಗೆ ಸ್ವಲ್ಪ ಡೆಡಿಕೇಟಾಗಿ ವಿಡಿಯೋನ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ಐ ಹೋಪ್ ವಿಡಿಯೋ ಇಷ್ಟವಾಗಿದೆ ಅಂತ ಅನ್ಕೋತೀನಿ. ಸೊ ಇಷ್ಟವಾಗಿದ್ದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಏನು ಮಾಡ್ತೀನಿ.